ಪೊಲೀಸರ ಪರ ಎಸ್ಪಿಪಿ ಪ್ರಸನ್ನ ಅವರ ವಾದ, ಆಹಾರ ಜೀರ್ಣವಾಗುತ್ತಿಲ್ಲ ಬೇಧಿ ಎಂದು ವಾದ ಮಂಡಿಸಿದ್ದಾರೆ. ವೈದ್ಯರ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಿದ್ದೇವೆ, ಒಂದು ಬಾರಿಯೂ ಕೂಡ ಬೇಧಿಯಾಗಿದೆ ಅಂತ ಹೇಳಿ ವೈದ್ಯರಿಗೆ ಹೇಳಿಲ್ಲ. ದರ್ಶನ್ ವೈದ್ಯರ ಬಳಿ ಹೇಳಿಲ್ಲ ಅಂತ ಎಸ್ಪಿಪಿ ಅವರು ವಾದ ಮಂಡಿಸ್ತಾ ಇದ್ದಾರೆ. ಪೊಲೀಸರ ಪರವಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರ ವಾದ ಮಂಡನೆ ಪ್ರಸನ್ನ ಕುಮಾರ್ ಅವರು ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ರಾಘವೇಂದ್ರ ಅವರು ಹೇಳಿದ್ರಲ್ಲ, ಜೈಲಿನಲ್ಲಿ ಕೊಡ್ತಾ ಇರುವಂತಹ ಊಟವನ್ನ ದರ್ಶನ್ ರವರಿಗೆ ಡೈಜೆಸ್ಟ್ ಮಾಡಿಸ್ಕೊಳ್ಳೋಕೆ ಆಗ್ತಾ ಇಲ್ಲ, ಅದು ಜೀರ್ಣ ಆಗ್ತಾ ಇಲ್ಲ, ಅಜೀರ್ಣ ಆಗ್ತಾ ಇದೆ. ಅದರಿಂದಾಗಿ ಅವರ ಆರೋಗ್ಯದಲ್ಲಿ ವ್ಯತ್ಯಯ ಆಗಿದೆ, ಬೇಧಿ ಆಗ್ತಾ ಇದೆ ನಿರಂತರವಾಗಿ. ಈ ಪಾಯಿಂಟ್ ಅನ್ನು ಉಲ್ಲೇಖ ಮಾಡಿದ್ರು. ಆದ್ರೆ ಇದ್ರ ಬಗ್ಗೆ ಎಲ್ಲೂ ಕೂಡ ವೈದ್ಯರ ಬಳಿ ಹೇಳ್ಕೊಂಡೇ ಇಲ್ಲ ಅಂತ ಹೇಳಿ ಎಸ್ಪಿಪಿ ಅವರು ವಾದ ಮಂಡಿಸ್ತಿದ್ದಾರೆ. ಅದೇ ಪಾಯಿಂಟ್ ಅನ್ನ ಇಲ್ಲಿ ರೈಸ್ ಮಾಡಿ ಎಸ್ಪಿಪಿ ಅವರು ವಾದವನ್ನ ಮಂಡಿಸ್ತಾ ಇರೋದು. ವೈದ್ಯರ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಿದ್ದೇವೆ. ಆ ರಿಪೋರ್ಟ್ ನಲ್ಲಿ ಏನಿದೆ ಅಂದ್ರೆ ದರ್ಶನ್ ರವರಿಗೆ ಈ ರೀತಿಯಾಗಿ ನಿರಂತರವಾಗಿ ಬೇಧಿಯಾಗಿದೆ, ಅದರಿಂದಾಗಿ ಅವರ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗಿದೆ. ಯಾರು ಕೂಡ ಹೇಳ್ಕೊಂಡಿಲ್ಲ ಇದನ್ನ ಡಾಕ್ಟರ್ಸ್ ಬಳಿ, ಆ ರಿಪೋರ್ಟ್ ನಲ್ಲೂ ಕೂಡ ಅದಿಲ್ಲ. ಹಾಗಾಗಿ ಇಲ್ಲಿ ಯಾವ ಆಧಾರದ ಮೇರೆಗೆ ರಾಘವೇಂದ್ರ ಅವರು ವಾದವನ್ನು ಮಂಡಿಸುತ್ತಿದ್ದಾರೆ ಅಂತ ಹೇಳಿ ಪಾಯಿಂಟ್ ಅನ್ನ ರೈಸ್ ಮಾಡಿದ್ದಾರೆ ಪ್ರಸನ್ನ ಕುಮಾರ್ ಅವರು. ಇನ್ನು ಕಿಮೋಥೆರಪಿ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ದರ್ಶನ್ ರವರಿಗೆ ಶೂಟಿಂಗ್ ಸಂದರ್ಭದಲ್ಲಿ ಸ್ವಲ್ಪ ಪೆಟ್ಟು ಬಿದ್ದಿತ್ತು, ಆಗಲೂ ಕೂಡ ಅವರು ಚಿಕಿತ್ಸೆಗೆ ಒಳಪಟ್ಟಿದ್ರು. ಒಂದಷ್ಟು ಅವರ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರಾಗಿತ್ತು, ಅವರ ಕೈಗೂ ಕೂಡ ಪೆಟ್ಟಾಗಿತ್ತು. ಅದೆಲ್ಲದರಿಂದಲೂ ಕೂಡ ಚೇತರಿಸ್ಕೊಳ್ತಾ ಇದ್ರು. ಅದರ ನಡುವೆ ಈ ಕೊಲೆ ಪ್ರಕರಣದಲ್ಲಿ ತಗಲಾಕೊಂಡ್ರು. ಇದರಿಂದಾಗಿ ಏನೆಲ್ಲ ಸಮಸ್ಯೆ ಆಗುತ್ತೆ, ಅಥವಾ ಈಗ ಇರುವಂತಹ ಸ್ಟ್ರೆಸ್ನ ಜೊತೆಗೆ ಅವರ ಊಟದ ದಿನಚರಿಯೂ ಕೂಡ ಸರಿ ಇಲ್ಲ ಅಂದರೆ ಫಿಸಿಯೋಥೆರಪಿ ಆಗಿತ್ತು. ಗಾಯದ ಸಂದರ್ಭದಲ್ಲಿ ಶೂಟಿಂಗ್ ವೇಳೆ ಆಗಿತ್ತಲ್ಲ, ಆ ಗಾಯದ ಸಂದರ್ಭದಲ್ಲಿ ಫಿಸಿಯೋಥೆರಪಿ ಆಗಿತ್ತು. ಹಾಗಾಗಿ ಅವರ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗಿದೆ. ಆ ಸಮಸ್ಯೆಯನ್ನು ಸರಿಪಡಿಸ್ಕೊಳ್ಬೇಕು ಅಂದರೆ ಅಟ್ಲೀಸ್ಟ್ ಫುಡ್ಡಲ್ಲಾದರೂ ಸರಿಯಾದ ಪೌಷ್ಟಿಕಾಂಶ ಉಳ್ಳಂತಹ ಆಹಾರದ ಸೇವನೆಯ ಅಗತ್ಯತೆ ಇರುತ್ತೆ ಅಂತ ರಾಘವೇಂದ್ರ ಅವರು ವಾದ ಮಂಡಿಸಿದ್ರು. ಅದೇ ವಿಚಾರಗಳನ್ನು ಇಟ್ಕೊಂಡು ಇಲ್ಲಿ ಎಸ್ಪಿಪಿ ಅವರು ಕೂಡ ವಾದ ಮಂಡನೆಯನ್ನು ಮಾಡಿದ್ದಾರೆ. ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗಿದೆ, ಬೇಧಿ ಆಗಿದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಡಾಕ್ಟರ್ಸ್ ಬಳಿ ಎಂದೂ ಕೂಡ ಹೇಳ್ಕೊಂಡಿಲ್ಲ. ಫಿಸಿಯೋಥೆರಪಿ ಆಗಿದೆ ಅಂತ ಹೇಳ್ತಾರೆ. ಸೊಂಟ ಕಾಲಿಗೆ ಆದ ಗಾಯದ ಬಗ್ಗೆ ಮಾತ್ರ ಪ್ರಸ್ತಾಪಿಸಿದ್ದಾರೆ. ಹೀಗಾಗಿ ಜೈಲೂಟದಿಂದ ಸಮಸ್ಯೆ ಎಂಬ ವಾದದಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ. ಪೊಲೀಸರ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದ ಇದು. ಆಹಾರ ಜೀರ್ಣವಾಗುತ್ತಿಲ್ಲ ಎಂದು ದರ್ಶನ್ ಹೇಳಿಲ್ಲ. ಅವರು ಡಾಕ್ಟರ್ ಬಳಿ ಎಂದು ಕೂಡ ಹೇಳ್ಕೊಂಡಿಲ್ಲ. ಶೂಟಿಂಗ್ ವೇಳೆ ಆದಂತಹ ಗಾಯಕ್ಕೆ ಫಿಸಿಯೋಥೆರಪಿ ಕೇಳಿದ್ದಾರೆ. ಸೊಂಟ ಕಾಲಿಗೆ ಆದ ಗಾಯದ ಬಗ್ಗೆ ಮಾತ್ರ ಅವರು ಪ್ರಸ್ತಾಪವನ್ನ ಮಾಡಿದ್ದಾರೆ. ದರ್ಶನ್ ಕೂಡ ಅದ್ರ ಬಗ್ಗೆ ಹೇಳ್ಕೊಂಡಿಲ್ಲ. ಜೈಲೂಟದಿಂದ ಸಮಸ್ಯೆ ಆಗ್ತಾ ಇದೆ ಅಥವಾ ಅಜೀರ್ಣ ಆಗ್ತಾ ಇದೆ. ಇದು ದರ್ಶನ್ ಪರ ವಕೀಲರು ಮಾತ್ರ ಹೇಳ್ತಾ ಇರುವಂತಹ ವಿಚಾರ. ದರ್ಶನ್ ರವರು ಅವರನ್ನ ಟ್ರೀಟ್ ಮಾಡಿದಂತಹ ವೈದ್ಯರ ಬಳಿ ಎಂದಿಗೂ ಕೂಡ ಆಹಾರ ಜೀರ್ಣವಾಗ್ತಾ ಇಲ್ಲ ಅಥವಾ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ಕೊಂಡಿಲ್ಲ. ಯಾವ ಕಾರಣಕ್ಕೋಸ್ಕರ ರಾಘವೇಂದ್ರ ಅವರು ಈ ರೀತಿಯನ್ನ ವಾದ ಮಾಡ್ತಿದ್ದಾರೆ, ಅವರು ಯಾವ ಅಂಶಗಳನ್ನ ಹೇಳ್ತಾ ಇದ್ದಾರಲ್ಲ ಅದರಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ, ಸತ್ಯಾಂಶವಿಲ್ಲ ಅಂತ ಹೇಳಿದ್ದಾರೆ. ಶೂಟಿಂಗ್ನ ಸಂದರ್ಭದಲ್ಲಿ ಆದಂತಹ ಗಾಯದ ಸಮಸ್ಯೆಗೆ ಫಿಸಿಯೋಥೆರಪಿಯನ್ನ ಕೇಳಿದ್ದಾರೆ. ಅದರ ಹೊರತಾಗಿ ಬೇರೆ ಯಾವ ವಿಚಾರವೂ ಕೂಡ ಪ್ರಸ್ತಾಪ ಆಗಿಲ್ಲ. ಇದು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದ ಮಂಡನೆಯ ಪ್ರಮುಖ ಅಂಶಗಳು. ಒಂದು ಕಡೆ ದರ್ಶನ್ ರವರಿಗೆ ಮನೆಯೂಟದ ನಿರೀಕ್ಷೆ ಇದೆ, ಆದರೆ ಮತ್ತೊಂದು ಕಡೆ ಅದಕ್ಕೆ ಪ್ರಬಲವಾಗಿ ಎಸ್ಪಿಪಿ ಅವರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಜೈಲು ಕೈಪಿಡಿಯಲ್ಲಿ ಮನೆ ಊಟ ಎಂಬ ಪದವೇ ಇಲ್ಲ. ಜೈಲಧಿಕಾರಿಗಳ ವರದಿಯನ್ನ ಉಲ್ಲೇಖಿಸಿ ಎಸ್ಪಿಪಿ ವಾದ ಮಂಡಿಸ್ತಾ ಇದ್ದಾರೆ. ವೈದ್ಯಕೀಯ ಕಾರಣಕ್ಕೆ ಪರಿಷ್ಕೃತ ಆಹಾರವನ್ನ ನೀಡಬಹುದು. ಏನಾದರೂ ಒಬ್ಬ ವ್ಯಕ್ತಿಗೆ ಸಮಸ್ಯೆ ಇದ್ರೆ ನಿಯಮ 322ರಲ್ಲಿ ವೈದ್ಯಕೀಯ ಕಾರಣವನ್ನ ನೀಡಿ ಅವರಿಗೆ ಆಹಾರದಲ್ಲಿ ಒಂದಷ್ಟು ಬದಲಾವಣೆಯನ್ನ ಮಾಡಿ 30 ದಿನದವರೆಗೆ ಮಾತ್ರ ಪರಿಷ್ಕೃತ ಆಹಾರವನ್ನ ಕೊಡಬಹುದು. ಜೈಲಧಿಕಾರಿಗಳ ವರದಿಯನ್ನ ಉಲ್ಲೇಖಿಸಿ ಎಸ್ಪಿಪಿ ಅವರು ವಾದ ಮಂಡನೆಯನ್ನ ಮಾಡ್ತಿದ್ದಾರೆ. 30 ದಿನಗಳವರೆಗೆ ಮಾತ್ರ ಒಬ್ಬ ವ್ಯಕ್ತಿಗೆ ಪರಿಷ್ಕೃತ ಆಹಾರವನ್ನ ನೀಡಬಹುದು. ಅಂದ್ರೆ ಜೈಲ್ ಮೆನುನಲ್ಲಿ ಏನು ಊಟವನ್ನ ಕೊಡ್ತಾ ಇದ್ದಾರೋ ಅದಕ್ಕೆ ಆಡ್ ಆನ್ ಆಗಿ ಒಂದಷ್ಟು ಬದಲಾವಣೆಗಳನ್ನ ಮಾಡಿಕೊಂಡು ಆ ವ್ಯಕ್ತಿಯ ಆರೋಗ್ಯದ ಕಂಡೀಷನ್ ಅನ್ನ ಅರಿತು ಫುಡ್ ಅನ್ನ ಕೊಡಬಹುದೇ ವಿನಃ ಸಂಪೂರ್ಣವಾಗಿ ಜೈಲೂಟವನ್ನ ನಿಲ್ಲಿಸಿ
3 ಹೊತ್ತು ಕೂಡ ಮನೆಯಿಂದಲೇ ಊಟವನ್ನ ಕೊಡೋದಕ್ಕಾಗೋದಿಲ್ಲ. 322ರ ನಿಯಮದ ಪ್ರಕಾರ ಏನು ಅವಕಾಶ ಇದೆ ಅನ್ನೋದನ್ನ ಇಲ್ಲಿ SPP ಅವರು ತಮ್ಮ ವಾದದ ಮುಖೇನವಾಗಿ ತಿಳಿಸ್ತಾ ಇದ್ದಾರೆ. ಪರಿಷ್ಕೃತ ಆಹಾರವನ್ನ ನೀಡಬಹುದು 30 ದಿನಗಳವರೆಗೆ ಮಾತ್ರ, ಅದಕ್ಕೂ ಕೂಡ ಟೈಮ್ ಇದೆ. ವಿಶೇಷ ಸಂದರ್ಭದಲ್ಲಿ ಮಾತ್ರ ವಿಶೇಷ ಆಹಾರವನ್ನ ನೀಡಬಹುದು. ಇನ್ನುಳಿದಂತಹ ಸಂದರ್ಭಗಳಲ್ಲಿ ಜೈಲಿನಲ್ಲಿರುವಂತಹ ಇತರ ನ್ಯಾಯಾಂಗ ಬಂಧನದಲ್ಲಿರುವಂತಹ ಆರೋಪಿತರಿಗೆ ಅಥವಾ ಶಿಕ್ಷೆಯನ್ನು ಅನುಭವಿಸ್ತಾ ಇರುವವರಿಗೆ ಏನು ಫುಡ್ ಕೊಡ್ತೀವೋ ಅದನ್ನೇ ಕೊಡಬೇಕಾಗುತ್ತೆ. ಜೈಲಿನ ಕೈಪಿಡಿಯಲ್ಲೂ ಕೂಡ ಮನೆಯೂಟದ ಬಗ್ಗೆ ಉಲ್ಲೇಖ ಇಲ್ಲ. ವೈದ್ಯಕೀಯ ಕಾರಣವನ್ನು ಒಡ್ದಂತಹ ಸಂದರ್ಭದಲ್ಲಿ ಮಾತ್ರ ಒಂದಷ್ಟು ಚೇಂಜಸ್ ಅನ್ನು ಮಾಡಿಕೊಂಡು ಆ ವ್ಯಕ್ತಿಗೆ ಪರಿಷ್ಕೃತ ಆಹಾರವನ್ನು ಕೊಡಬಹುದೇ ವಿನಃ ಸಂಪೂರ್ಣವಾಗಿ ನೀವು ಮನೆಯಿಂದ ಊಟವನ್ನು ತರಿಸ್ಕೊಳ್ಳಿ, ಮನೆಯ ಆಹಾರದ ಮೇಲೇನೆ ನೀವು ಅವಲಂಬಿತರಾಗಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ವಿಶೇಷ ಆಹಾರದ ಅವಕಾಶ, ಅನಾರೋಗ್ಯದ ಸಂದರ್ಭದಲ್ಲಿ ಮಾತ್ರ ವಿಶೇಷ ಆಹಾರ. ವಾರದಲ್ಲೊಮ್ಮೆ ಮೊಟ್ಟೆ ಅಥವಾ ಬಾಳೆಹಣ್ಣನ್ನು ನೀಡಬಹುದು. ದಿನಾ ಬಿರಿಯಾನಿ ತಿನ್ನಲು ನಿಯಮದಲ್ಲಿ ಅವಕಾಶ ಇಲ್ಲ. ವೈರಲ್ ಜ್ವರವಿದ್ರೆ ಬಿಸಿ ನೀರನ್ನ ಕೊಡ್ತಾರೆ. ಯಾವ್ಯಾವ ಸಂದರ್ಭಗಳಲ್ಲಿ ಏನೇನು ಫುಡ್ ಅನ್ನ ಕೊಡಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ SPP ಅವರು ತಮ್ಮ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಅನಾರೋಗ್ಯದ ಸಂದರ್ಭದಲ್ಲಿ ಮಾತ್ರ ವಿಶೇಷ ಆಹಾರವನ್ನ ಕೊಡಲಾಗುತ್ತೆ. ವೈರಲ್ ಜ್ವರ ಇದ್ದಾಗ ಬಿಸಿನೀರು ಕೊಡ್ತಾರೆ. ವಿಶೇಷ ಹಬ್ಬ ಹರಿದಿನಗಳಲ್ಲಿ ಒಂದಷ್ಟು ಸ್ವೀಟ್ಸ್ ಇರಬಹುದು ಅಥವಾ ಏನು ಸ್ಪೆಷಲ್ ಆಗಿ ಮಾಡಿರ್ತಾರೋ ಅದನ್ನು ಎಲ್ರಿಗೂ ಕೂಡ ಸಮಾನರಾಗಿ ಪರಿಗಣಿಸಿ ಕೊಡಲಾಗುತ್ತೆ. ಅನಾರೋಗ್ಯದ ಸಂದರ್ಭದಲ್ಲಿ ಅವರ ಆರೋಗ್ಯದ ದೃಷ್ಟಿಯಿಂದ ವೈದ್ಯರ ಒಂದು ಸಲಹೆಯ ಮೇರೆಗೆ ಫುಡ್ನಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಬಹುದು. ಆದರೆ ಅದರ ಹೊರತಾಗಿ ಅವರಿಗೆ ದಿನಾ ಬಿರಿಯಾನಿ ತಿನ್ನಬೇಕು, ದಿನಾ ನಾನ್ ವೆಜ್ ತಿನ್ನಬೇಕು, ದಿನಾ ಮನೆ ಫುಡ್ ಬೇಕು ಅಂದರೆ ಅದಕ್ಕೆ ಅವಕಾಶವಿಲ್ಲ ಅಂತ ಹೇಳಿ ಇಲ್ಲಿ SPP ಅವರು ವಾದ ಮಂಡನೆ ಮಾಡಿದ್ದಾರೆ.